5ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 21 ಹಳ್ಳಿ ಎಲ್ಲ ಗ್ರಾಮ ದೇವತೆಗಳನ್ನು ಕರೆಯಲು ಆಂಜನೇಯನು ಉತ್ಸವ ಮೂರ್ತಿ ಹೊರಟು 21 ಹಳ್ಳಿಲೂ ದೇವರನ್ನು ಕರೆಯೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. 5ನೇ ತಾರೀಕಿನಿಂದ ಹಿಡಿದು 13ನೇ ತಾರೀಕುವರೆಗೂ ಕಾರ್ಯಕ್ರಮ ಇರ್ತೈತೆ. ರಾಮಕೋಟೆ ಅಂದರೆ ರಾಮ ಭಜನೆ ಸಪ್ತಾಹ. ಬರೀ ರಾಮನಾಮನೇ ನಮ್ಮ 24 ಅವರ್ಸು. ಪ್ರತಿ ನಿಮಿಷದಲ್ಲಿ ಒಂದು ಸೆಕೆಂಡ್ಗೂ ರಾಮ ಅನ್ನೋ ಅಕ್ಷರ ಬರ್ತದ. ರಾಮನಾಮನೇ ಮುಖ್ಯವಾಗಿ ರಾಮ ಸಪ್ತಾಹ. ಅದೇ ಥರ 7 ದಿನಗಳ ತುಂಬಿ 8 ದಿನವರೆಗೂ ರಾಮ ಸಪ್ತಾಹ ನಡೀತದ. ಕಡೆ ದಿನ ಅದು ಆಮೇಲೆ ಶನಿವಾರ ನೆಕ್ಸ್ಟ್ ಪ್ರತಿಯೊಂದು ಊರು ನಮ್ಮ ಊರಿನ ಸುತ್ತಮುತ್ತ ಇರುವಂಥ ಹಳ್ಳಿಗಳಲ್ಲಿ 21 ಹಳ್ಳಿಗೂ ದೇವರು ಉತ್ಸವ ಹೋಗ್ತಾರೆ. ಆಂಜನೇಯ ದೇವರು ಉತ್ಸವ ಹೋಗಿ ಎಲ್ಲ ಗ್ರಾಮ ದೇವರುಗಳಿಗೂ ಅಲ್ಲಿ ಪೂಜೆ ಮುಗಿಸ್ಕೊಂಡು ಜೊತೆಯಲ್ಲಿ ಕರ್ಕೊಂಡು ಬಂದು ಸಾಯಂಕಾಲ ಅಷ್ಟೊತ್ತಿಗೆ ಬಂದು ಸಾಯಂಕಾಲ ಇಲ್ಲಿ ಹೋಮ ಕುಂಡ್ಲ ಎಲ್ಲ ರೆಡಿ ಆಗಿರ್ತದೆ. ಹೋಮ ಕುಂಡ್ಲ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ರಾತ್ರಿ ವಿಘ್ನೇಶ್ವರನ ಪೂಜೆ ಮುಗಿಸಿ ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಹೋಮ ಸ್ಟಾರ್ಟ್ ಆಗ್ತದೆ. 3 ಗಂಟೆಯಿಂದ ಸ್ಟಾರ್ಟ್ ಮಾಡಿ 4:15 ರಾಮ ಸಪ್ತಾಹ ಸ್ಟಾರ್ಟ್ ಆಗ್ತದೆ. ಅವಾಗ ರಾಮ ಭಜನೆ ಸ್ಟಾರ್ಟ್ ಆಗ್ತದೆ. ರಾಮ ಸಪ್ತಾಹ ಸ್ಟಾರ್ಟ್ ಆದಮೇಲೆ 4 ದಿವಸ ಆದಮೇಲೆ ಅರಿಶಿಣ ಶಾಸ್ತ್ರ ಇರ್ತೈತೆ. ಅರಿಶಿಣ ಶಾಸ್ತ್ರ, ಬಳೆ ಶಾಸ್ತ್ರ ಇರ್ತೈತೆ. ಆಮೇಲೆ ಗುರುವಾರ, ಶುಕ್ರವಾರ ತಿರುಗಿ ಮತ್ತೆ ಇದು ಚಪ್ಪರದ ಶಾಸ್ತ್ರ ಇರ್ತೈತೆ. ಶನಿವಾರ ಚಪ್ಪರ ಶಾಸ್ತ್ರ. ಆಮೇಲೆ ಮತ್ತೆ ದೇವ್ರಿಗೆ ಅಭಿಷೇಕ ಇರ್ತೈತೆ. ಪ್ರತಿದಿನ ಅಲಂಕಾರ ಇರ್ತದೆ. ಪ್ರತಿದಿನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ 7 ದಿನಗಳ ಕಾಲ ಇರ್ತದೆ. ಲಾಸ್ಟ್ ದಿನ 8 ಗಂಟೆ, ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಊಟದ ವ್ಯವಸ್ಥೆ ಇರ್ತದೆ. ಎಲ್ಲ ಬರುವ ಭಕ್ತಾದಿಗಳು ನಮ್ಮಲ್ಲಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿ ಎಲ್ಲ ಥರದಲ್ಲಿ ಸಹಕರಿಸಬೇಕಂತ ಕೇಳ್ಕೊಳ್ತೇವೆ. ಆಮೇಲೆ ರಾಮಕೋಟಿ ಭಜನೆ ತಿರ್ಗಿ ಆಮೇಲೆ ಇದು ಯಾವುದು ಈಗ ಇರ್ತೈತೆ. ಸೀತಾರಾಮ ಕಲ್ಯಾಣೋತ್ಸವ ಇರ್ತದೆ. ಮಧ್ಯಾಹ್ನ ಊಟ, ರಾತ್ರಿ ಊಟ ಪ್ರತಿದಿನ ಇರ್ತೈತೆ. ಸ್ಪರ್ಧೆ ಇರ್ತೈತೆ. ಆಮೇಲೆ ಪಂಡ್ರಾಪುರ ಭಜನೆ ಇರ್ತೈತೆ. ಸಾಯಂಕಾಲ 4 ಗಂಟೆಯಿಂದ 5 ಗಂಟೆಯಿಂದ ಪಂಡ್ರಾಪುರ ಭಜನೆ ಇರ್ತೈತೆ. 8 ಗಂಟೆಗೆ ದೀಪಾರತಿಗಳು ಇರ್ತೈತೆ. ಎಲ್ಲ ಸುತ್ತಮುತ್ತ ಹಳ್ಳಿಗಳು ಗ್ರಾಮಸ್ಥರು ದೀಪಾರತಿಗಳು ಮಾಡ್ತಾರೆ. ಈ ದೀಪ ಇದು ಚೇಳರ ಕಾಲದ ದೇವಸ್ಥಾನ. ಇದು ಹಿಂದಿನ ಕಂಬದಲ್ಲಿ ವಿಗ್ರಹ ಇರೋದು, ಭಗವಂತ ಇರೋದು ಕಂಬದ ಆಂಜನೇಯ ಅಂತ. ಆದರೆ ಪ್ರತಿ ದಿವಸನೂ ಇಲ್ಲಿ ಸೇವೆ ನಡೀತಾ ಇರ್ತೈತೆ. ಪ್ರತಿದಿನವೂ ಸೇವೆ ನಡೀತಾ ಇರ್ತೈತೆ. ನಮ್ಮ ಇದು ಆಂಜನೇಯ ಸ್ವಾಮಿ ರಾಮಕೋಟಿ ಭಜನೆ ಕಾರ್ಯಕ್ರಮ 5ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ 13ನೇ ತಾರೀಕುವರೆಗೂ ನಡೀತಾ ಇದೆ. ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ನಮ್ಮ ಈ ಕಡೆ ಹತ್ತಿರದಲ್ಲಿರೋಂಥ ವಿಜಯಪುರ, ಹತ್ತಿರದಲ್ಲಿರೋಂಥ ದೇವನಹಳ್ಳಿ, ಎಲ್ಲ ಟೌನು ಎಲ್ಲ ನಾಗರಿಕರು ಎಲ್ಲರೂ ಬಂದು ಈ ನಮ್ಮ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇವೆ. ಎಲ್ಲ ಭಕ್ತರಿಗೂ ಬರುವ ಭಕ್ತರಿಗೆ ಎಲ್ಲ ರೀತಿಯಲ್ಲೂ ಸೌಕರ್ಯ ಇರ್ತೈತೆ. ಅನ್ನದಾಸೋಹಣ 40,000 ಜನಕ್ಕೆ ಮಾಡಿಸ್ತಾ ಇದ್ದೀರಿ. ಯಾರೇ ಆಗಲಿ ಅದನ್ನು ಆದಷ್ಟು ನೀವು ಶ್ರಮಪಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ.